ಅದು ಹಗರಣಗಳು ಪಂಚಾಯತಿಗೆ ಸಾಕಷ್ಟು ಕಂಡು ಬಂದಿದ್ದು, ಹಾಗಾಗಿ ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸಿದೆ ಸರ್. ಚಿಟ್ಟನಳ್ಳಿ ಆನಂದ್ ಅಂದ್ಬಿಟ್ಟು ನಿನ್ನೆ ಸಂಜೆ ಈ ಏಕಾಏಕಿ ಬಂದು ನನ್ನ ಕೊಲೆಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಸರ್. ಗ್ರಾಮ ಪಂಚಾಯಿತಿಯ ಅಕ್ರಮವನ್ನ ಬಯಲಿಗೆಳೆದ ವ್ಯಕ್ತಿ, ಅಕ್ರಮವನ್ನ ಪ್ರಶ್ನೆ ಮಾಡಿದ್ದಕ್ಕೆ ವ್ಯಕ್ತಿಯ ಮೇಲೆ ಹಲ್ಲೆ, ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಮನಸೋ ಇಚ್ಛೆ ಹಲ್ಲೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಘಟನೆ. ಆರ್ಟಿಐಯಲ್ಲಿ ಅರ್ಜಿ ಹಾಕಿದ ರೈತ ರವಿ 16,000 ಪುಟಗಳ ದಾಖಲೆ ಕೊಟ್ಟಿದ್ದ ಅಧಿಕಾರಿಗಳು. ಆರ್ಟಿಐ ಜೆರಾಕ್ಸ್ ಪಡೆಯೋದಕ್ಕೆ 32,000 ರೂಪಾಯಿ ಕಟ್ಟಿದ್ದ ರೈತ. ಹಸು ಮಾರಿ ಆರ್ಟಿಐ ದಾಖಲೆ ಪಡೆದಿದ್ದ ರೈತ. ಬಳಿಕ ಅವ್ಯವಹಾರದ ಬಗ್ಗೆ ಲೋಕಾಯುಕ್ತ ದೂರು ನೀಡಿದ್ದ ರವಿ. ಇದರಿಂದ ಕುಪಿತಗೊಂಡು ಆನಂದ್ ವಿಶ್ವ ಅವರಿಂದ ಹಲ್ಲೆ. ಸದ್ಯ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ರೈತ. ಕೊಣನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ. ಹಸುಮಾರಿ ಗ್ರಾಮ ಪಂಚಾಯಿತಿ ಅಕ್ರಮವನ್ನ ಬಯಲಿಗೆಳೆದಂತಹ ವ್ಯಕ್ತಿಯನ್ನ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ. ಅಕ್ರಮವನ್ನ ಪ್ರಶ್ನೆ ಮಾಡಿದ್ದಕ್ಕೆ ವ್ಯಕ್ತಿಯ ಮೇಲೆ ಹಲ್ಲೆ ಆಗಿದೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಕಾಳೇನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಗ್ರಾಮ ಪಂಚಾಯಿತಿ ಸದಸ್ಯರು ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಆರ್ಟಿಐಯಲ್ಲಿ ಅರ್ಜಿ ಹಾಕಿದ್ರು ರೈತ ರವಿ. 16,000 ಪುಟಗಳ ದಾಖಲೆಯನ್ನ ಕೊಟ್ಟಿದ್ರು ಅಧಿಕಾರಿಗಳು. ಇನ್ನು ಆರ್ಟಿಐ ಜೆರಾಕ್ಸ್ ಅನ್ನ ಪಡೆಯೋದಕ್ಕೆ 32,000 ರೂಪಾಯಿ ಕಟ್ಟಿದ್ರು ರೈತ ರವಿ. ತಮ್ಮ ಹಸುವನ್ನ ಮಾರಿ ಆರ್ಟಿಐ ದಾಖಲೆಯನ್ನ ಪಡೆದಿದ್ರು. ಬಳಿಕ ಅವ್ಯವಹಾರದ ಬಗ್ಗೆ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ಟಿದ್ರು ರವಿ. ಇದರಿಂದ ಕೋಪಗೊಂಡಂತಹ ಗ್ರಾಮ ಪಂಚಾಯತ್ ಸದಸ್ಯರಾದ ಆನಂದ್ ಹಾಗೂ ವಿಶ್ವ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ರವಿ. ಸದ್ಯ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲಾಗಿ ರೈತ ರವಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಕೊಣನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಸರ್, ಕಳೆದ 1.5-2 ತಿಂಗಳಲ್ಲಿ ನಾನು ಗ್ರಾಮ ಪಂಚಾಯತಿಲಿ ಆರ್ಟಿಐ ಮಾಹಿತಿ ಅಡಿಯಲ್ಲಿ ಆರ್ಟಿಐಲಿ ದಾಖಲಾತಿ ಕೇಳಿದೆ ಸರ್. ಅದರಲ್ಲಿ 32,340 ರೂಪಾಯಿ ದುಡ್ಡು ಕಟ್ಟಿ ಡಿಡಿಯ ಮುಖಾಂತರ ದಾಖಲೆ 16,370 ಪುಟ ಕೊಟ್ಟಿದ್ರು. ಒಂದು ಪ್ರತಿ ಪತ್ರಿಕೆಗೆ 2 ರೂ ಅಂತ ಕಟ್ಟಿಸ್ಕೊಂಡಿದ್ರು. 16,370 ಪುಟವ. ಹಸು ಮಾರಿ ಒಂದು ಹಸು ಇತ್ತು, ಹಸು ಮಾರಿ ಕಟ್ಟಿದೆ ಸರ್. ಅದು ಹಗರಣಗಳು ಪಂಚಾಯತಿಲಿ ಸಾಕಷ್ಟು ಕಂಡು ಬಂದಿದ್ದು, ಹಾಗಾಗಿ ಲೋಕಾಯುಕ್ತರಿಗೆ ದೂರನ್ನು ಸಲ್ಲಿಸಿದೆ ಸರ್. ಅವರು ದೂರು ಸಲ್ಲಿಸಿದ ಕಾಲದಲ್ಲಿ ಬುಧವಾರ ದಿನ ಬಂದು ಸ್ಪಾಟ್ ಮಾಜರಿಗೆ ಇನ್ಸ್ಪೆಕ್ಷನ್ ಬಂದು ತನಿಖೆ ಮಾಡಿದರು ಸರ್. ಅವ್ರು ಬಂದು ಹೋದ ನಂತರ ನಾಲ್ಕೆ ಆದಮೇಲೆ ಈ ಚಿಟ್ಟನಳ್ಳಿ ಆನಂದ್ ಅಂದ್ಬಿಟ್ಟು ನಿನ್ನೆ ಸಂಜೆ 5:30-6 ಗಂಟೆ ಸಮಯದಲ್ಲಿ ಕಾಳೇನಹಳ್ಳಿಗೆ ನಾನು ದವಸ ತರಕ್ಕೆ ಬಂದಾಗ ಅಂಗಡಿಲಿ ಈ ಏಕಾಏಕಿ ಬಂದು ನನ್ನ ಕೊಲೆಗೆ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೆ ಸರ್. ನಮ್ಮೂರು ಅದೇ ಚಿಟ್ಟನಳ್ಳಿದೆಲ್ಲನೂ ಕೇಳಿದೆಯಲ್ಲ ನೀನು, ಏನಕ್ಕೆ ಕೇಳಬೇಕು? ನಿಮ್ಮೂರು ನೀನು ಕೇಳ್ಕೊ, ಚಿಟ್ಟನಳ್ಳಿದ್ಯಾಕೆ ಕೇಳ್ತೀವಿ? ಪಂಚಾಯತಿ ಅಂದರೆ ಚಿಟ್ಟನಳ್ಳಿ ನಮ್ಮ ಬಸವನಹಳ್ಳಿ ಕೊಪ್ಪಲು ಅಂತ ಏನಿಲ್ಲ ಅಲ್ಲ ಸರ್. ಪಂಚಾಯತಿ ಅನ್ನೋ ಎಲ್ಲರಿಗೂ ಇರುತ್ತೆ. ಹಾಗಾಗಿ ಹಿಂಗೆ ಲೋಕಾಯುಕ್ತರಿಗೆ ಹೇಳಿದೆ. ಹೇಳಿದ್ದಕ್ಕೆ ಅಲ್ಲಿ ಇದ್ದಂಥವ್ರು ಯಾರೋ ಹಿಂಗೆ ಹೇಳ್ತಾ ಇದ್ದ, ನಿಮ್ಮ ಹೆಸರೆಲ್ಲ ಹೇಳೋನೆ ಅಂತ ಹೇಳ್ಬಿಟ್ಟು ಅವರು ನನ್ನ ಮೇಲೆ ಹಲ್ಲೆ ಮಾಡೋಕ್ಕೆ ಹೊಂಟಿದ್ದಾರೆ ಸರ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.